ಹುಷಾರು. ಕಡ, ಬ್ರೇಸ್ಲೆಟು, ಬಾಳೆ, ನಮಗೆ ಅವೇ ತಡ್ಕೊಳಕ್ ಆಗ್ತಿಲ್ಲ ಸರ್. ಅವು ಹೆಂಗಿರ್ತವೆ? ಮಾಂಗಲ್ಯ ಚೈನ್ಗಳು. ಓಕೆ, ನಮ್ಮ ಪ್ರಾಡಕ್ಟು ಕಲರ್ ಏನೂ ಆಗಲ್ಲ ಅಂತ ಕ್ವಾಲಿಟಿ ಚೆಕಿಂಗ್ ಮಾಡ್ತಾ ಇದ್ದೀವಿ. 10 ಮಿನಿಟ್ಸ್ ಕಂಪ್ಲೀಟ್ ಆಗಿ ನೀವು ಬೇಕಂದರೆ ಮನೆಯಲ್ಲಿ 1 ಅವರ್ ಕೂಡ ಕುದಿಸ್ಕೋಬೋದು. ಓಕೆನಾ? ಏನು ಮಾ ಜಲಜ, ನಮ್ಮ ಕಸ್ಟಮರ್ಸು ನಮ್ಮ ಪಾಲಿಶ್ ಬಗ್ಗೆ ಆಗಲಿ ಏನಾದರೂ ಡೌಟ್ಸು ಕೇಳ್ತಾ ಇದ್ದಾರಾ? ಸರ್ ಡೌಟ್ಸ್ ಅಂತ ಏನಿಲ್ಲ ಸರ್. ಅವ್ರಿಗೆ ಏನು ಒಂದು ತಲೆಯಲ್ಲಿ ಪರ್ಫ್ಯೂಮ್ ಹಾಕಿದ್ರೆ ಏನಾದ್ರು ಹೋಗುತ್ತಾ, ಇಲ್ಲ ಬಿಸಿನೀರಿಗೆ ಏನಾದ್ರು ಹೋಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸರ್. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಸೊ ಬಿಸಿನೀರು ಹಾಕಿದ್ರೆ ಏನೂ ಆಗಲ್ಲ ಅಂತ ನಾವು ಹೇಳ್ತಾ ಇದೀವಲ್ವಾ ಸರ್? ನಾವು ಹೇಳ್ತಾ ಇದೀವಿ, ಬಟ್ ಅವ್ರು ಕೇಳ್ತಾ ಇಲ್ಲ ಸರ್. ಅವರು ಏನಂತೆ ಬಿಸಿನೀರು ಹಾಕಿದ್ರೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನ ಡೈಲಿ ವೇರ್ ಮಾಡ್ತೀವಲ್ವಾ, ಇವಾಗ ಬಿಸಿಡಕ್ಕಾಗಲ್ಲ, ಸ್ನಾನ ಮಾಡ್ಬೇಕಾದ್ರೂ ಹೋಗ್ಬಿಡ್ತೀವಿ. ಹಂಗಾಗಿ ಬಿಸಿನೀರು ಹಾಕಿದ್ರೆ ಹೋಗುತ್ತಾ, ಬಾಡಿ ಲೋಷನ್ ಹಾಕಿದ್ರೆ ಹೋಗುತ್ತಾ, ಪರ್ಫ್ಯೂಮ್ ಹಾಕಿದ್ರೆ ಹೋಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸರ್. ಸೊ ಇವಾಗ ಬಾಡಿ ಲೋಷನ್ನು ಪರ್ಫ್ಯೂಮು ತಂದು ನಾವೇನು ತೋರ್ಸೋಕ್ಕಾಗಲ್ಲ. ಬಿಸಿನೀರು ಹಾಕಿ ತೋರ್ಸನ್ವಾ? ಹಾಗಾದ್ರೆ ಐಟಮ್ಸ್ ತೆಗಿ, ಯಾವ್ದಾವ್ದು ತೆಗಿಬೇಕು ಎಲ್ಲ ತೆಗೆದ್ಬಿಡು. ಡೈಲಿ ವೇರ್ ಮಾಡೋದು ಮಾಂಗಲ್ಯ ಸಾರಿಗಳು, ಅದನ್ನು ತೋರ್ಸೋಣ. ಆಮೇಲೆ ಒಂದೆರಡು ಓಲೆಗಳು, ಹಾಂ, ಡೈಲಿ ಯೂಸ್ ಮಾಡೋದು. ಆಮೇಲೆ ಈ ಬಳೆ ಕೂಡ ತೆಗಿಮ್ಮ. ಡೈಲಿ ಯೂಸ್ ಮಾಡ್ತಕ್ಕದ್ದು ಏನೇನು ಐಟಮ್ ಇದೆ ಎಲ್ಲ ತೆಗೀರಿ. ಹಾಕಿ ಡೆಮೋ ತೋರಿಸ್ಬಿಡೋಣ ಇವತ್ತು. ಸೊ ಅದಕ್ಕೋಸ್ಕರ ಕೆಟಲ್ ಕೂಡ ತಂದಿಟ್ಟಿದ್ದೀವಿ ಇಲ್ಲಿ. ಸೊ ಇಷ್ಟೆಲ್ಲ ಐಟಮು ಟೆಸ್ಟ್ ಮಾಡೋಣ ಅಂತ ತೆಗೆದಿದ್ದೀರಾ. ಮಾಂಗಲ್ಯ ಚೈನ್ಗಳು ನೋಡ್ಕೊಳ್ಳಿ ಹೆಂಗಿದೆ ಕಲರು, ಹೊಸದು ಟ್ಯಾಗ್ ಹಂಗೆ ಇದೆ, ಹೆಂಗಿದೆ ಕಲರು ಅನ್ನೋದು ಗೊತ್ತಾಗುತ್ತೆ. ಅವರಿಗೆ ಊರು ಮೇಲೆ ಡೌಟು ಸರ್. ಡೈಲಿ ವೇರ್ ಮಾಡ್ತೀವಿ ಅದು ಕೂಡ ಕ್ವಾಲಿಟಿ ಚೆಕಿಂಗ್ ತೋರಿಸ್ಬಿಡೋಣ ಆಮೇಲೆ. ಬಟ್ ಯೂಸ್ ಮಾಡಬೇಕಾದ್ರೆ ನಾವು ಕೆಲಸಗಳು ಮಾಡ್ತೀವಲ್ವಾ, ನಾವು ಕೆಲಸ ಮಾಡಬೇಕಾದ್ರೆ ಈ ಹಿಂದ್ಗಡೆ ಈ ಬ್ಯಾಕ್ ಸೈಡು ಅದು ಹೋಗುತ್ತೆ, ನಾವು ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಉಂಗುರಗಳಿಗೆ ಮಾತ್ರ ನಾವು ವಾರಂಟಿ ಕೊಡಲ್ಲ ಅಂತ ಹೇಳೋದು. ಸೊ ಡೈಲಿ ಯೂಸಬಲ್ ಕಡ ಇದೆ ಇಲ್ಲಿ, ಆಮೇಲೆ ಬ್ರೇಸ್ಲೆಟ್ ಇದೆ. ಸೊ ಇದೆಲ್ಲ ಕೂಡ ಡೈಲಿ ಯೂಸ್ ಮಾಡ್ತಕ್ಕದ್ದು. ಸೊ ಇವನ್ನೆಲ್ಲ ಏನು ಮಾಡ್ತೀವಿ ಇವಾಗ, ತಗೊಳ್ಳಿ, ಕೈಯಲ್ಲಿ ತಗೊಳ್ಳಿ, ಎಲ್ಲ ಐಟಮ್ಸ್ ತಗೊಳ್ಳಿ. ಕೆಟಲ್ಲು ಆಲ್ರೆಡಿ ಕುದೀತಾ ಇದ್ದಾವೆ, ನೀರು ಆಲ್ರೆಡಿ ಕುದೀತಾ ಇದ್ದಾವೆ. ಎಷ್ಟು ತನಕ ಇದ್ದಾವೆ? ಆಲ್ಮೋಸ್ಟ್ ಫುಲ್ ಇದ್ದಾವೆ. ಜಾಸ್ತಿ ಕುದ್ರೆ ಮೇಲೆ ಬಂದ್ಬಿಡ್ತಾವಲ್ವ, ಅದಕ್ಕೋಸ್ಕರ ಹಾಕ್ಬಿಡಿ. ಕಡ, ಬ್ರೇಸ್ಲೆಟು, ಬಾಳೆ, ಅವೇ ತಡ್ಕೊಳಕ್ ಆಗ್ತಿಲ್ಲ ಸರ್. ಅವು ಹೆಂಗಿರ್ತವೆ? ಮಾಂಗಲ್ಯ ಚೈನ್ಗಳು. ಓಕೆನಾ? ಉಂಗುರಗಳು ಎಲ್ಲ ಹಾಕಿದ್ದೀರಿ. ಕ್ಲೋಸ್ ಮಾಡಿ, ನೀರೆಲ್ಲ ಚಳ್ಳುತ್ತೆ ಇಲ್ಲಾಂದರೆ. ಹಾಕ್ಬಿಟ್ಟಿದ್ದೀವಿ. ಸೊ ಇವಾಗ ಟೈಮ್ ನೋಡೋಣ, ಎಷ್ಟೊತ್ತು ತನಕ ನಾವು ಇಡೋಕ್ಕಾಗತ್ತೆ ನೋಡೋಣ. ಫೋನ್ ಏನಾದರೂ ಆಗುತ್ತಂತನಾ ನಾವು ಕಾಣಬೇಕಲ್ವಾ? ಎಷ್ಟೊತ್ತು ಇಟ್ಕೊತೀನಿ? ಅರ್ಧ ಗಂಟೆ ಇಡ್ತೀನಿ ನಾನು. ಆಯಿತು. ಮತ್ತೆ ಎಲ್ಲಿಗೆ ಹೋಗ್ತೀನಿ? ನಾನು ಇಲ್ಲೇ ಇಡ್ತೀನಿ. ಅದನ್ನು ತೋರಿಸ್ಬೇಕಲ್ವಾ ಮತ್ತೆ. ನೀವು ಅದರಲ್ಲಿ ಹಾಕಿ ಆ ಕಡೆ ಸೈಡ್ಗೆ ಹೋಗಿದ್ದೀರಾ, ಅದು ತೆಗೆದು ಏನು ಮಾಡಿದ್ರೋ ಯಾರು ಗೊತ್ತು ಅಂತಾರಲ್ವಾ, ಅದಕ್ಕೆ ಇದು ಒಂದೇ ವಿಡಿಯೋ, ಫುಲ್ ವಿಡಿಯೋ, ಕಟ್ಟಿಂಗ್ ಮಾಡೋಂಗೇ ಇಲ್ಲ. ಫೋನಲ್ಲಿ ಇಟ್ಕೊಡ್ತೀನಿ ಬೇಕಂತ. ಕುದೀತಾ ಇದೆಯಾ? ಆಫ್ ಮಾಡಿದ್ದೀರಾ? ಆಫ್ ಆಗಬಾರ್ದು, ಕುದೀತಾನೇ ಇರಬೇಕು. ಇರಲಿ, ಯಾವ ಟೆಂಪ್ರೇಚರ್ ಇದ್ರೆ ನಾವು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ ಇಲ್ಲಿ. ಇಷ್ಟು ಬಿಸಿ ನೀರು ಯಾರು ಸರ್ ಹಾಕೊಂತಾರೆ? ಯಾರಾದರೂ ಹಾಕ್ಕೊಳ್ಳಿ, ನಮಗೇನಕ್ಕೆ, ನಾವು ತೋರಿಸೋದು ನಾವು ತೋರಿಸ್ತೀವಿ. ಆಟೋಮೆಟಿಕ್ ಅದು ಆಫ್ ಆಗುತ್ತೆ, ಅದು ಟೆಕ್ನಾಲಜಿಯ. ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಾವು ತೋರಿಸೋದು ನಾವು ತೋರಿಸ್ತೀವಿ. ಇರಲಿ, ಹಂಗೆ ಇರಲಿ. ಒಂದು ಅರ್ಧ ಗಂಟೆ ವಿಡಿಯೋ ರನ್ ಮಾಡಿ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡೋಣ.
ಅರ್ಧ ಗಂಟೆಗೆ ನೀರೆಲ್ಲ ಡ್ರೈ ಆಗಿಬಿಡುತ್ತಾ? ಆಗಲ್ವಾ? ಎಲ್ಲಿ ಬರ್ತಾ ಇದೆ ಊಟಿಯಲ್ಲಿ ಮಂಜು ಬಂದಂಗೆ ಬರ್ತಾ ಇದೆ, ಆದರೆ ಅಲ್ಲಿ ಚಳಿ ಇರುತ್ತೆ. ತಿಪ್ಟೂರಲ್ಲಿ ಕೂಡ ಈ ನಡುವೆ ಚಳಿ ಹಂಗೆ ಇದೆ. ಊಟಿಗೆ ಏನು ಕಡಿಮೆ ಇಲ್ಲ ನಮ್ಮ ತಿಪ್ಟೂರು. ಫಸ್ಟ್ ಬಿಸಿ ನೀರು ಯಾರು ಹಾಕ್ಕೊಂತಾರೆ? ನಾವು ಆಲ್ರೆಡಿ ಎಲ್ಲರಿಗೂ ಹೇಳ್ತಾ ಇದ್ದೀವಲ್ವ, ಐಟಮ್ ತೊಗೊಂಡೋಗಿ ಬೇಕಂದರೆ ಮನೆಗೆ ಹೋಗಿ ಕುದಿಸ್ಬಿಡಿ 1 ಅವರು, ಆಮೇಲೆ ಚೆಕ್ ಮಾಡಿ ಅಂತ. ಅವ್ರು ಮಾಡಿಲ್ಲ ಅಂತ ಇವಾಗ ಅದೇ ಕೆಲಸ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಅರ್ಧ ನೀರು ಏನಕ್ಕೆ? ಫುಲ್ ನೀರೇ ತೆಗೆದ್ಬಿಡಿ. ಅದು ಕ್ಲೋಸ್ ಮಾಡಿದರೆ ನೀರೆಲ್ಲ ಸಲ್ಬಿಟ್ರೆ ಒಳಗಡೆ ಇರೋದು ಹಂಗೆ ಇರುತ್ತೆ. ಅದರಲ್ಲಿ ನಾವೇನು ಮಾಡಬೇಕು? ಸರ್, ಒಂದು ವಿಡಿಯೋದಲ್ಲಿ ನಿಮ್ಮನ್ನು ತೋರಿಸ್ತೀನಿ. ಒಂದು ಕ್ವಾಲಿಟಿ ಚೆಕ್ ವಿಡಿಯೋ ಮಾಡ್ತಾಯಿದ್ದೀವಿ ಸರ್. ಬಿಸಿನೀರಲ್ಲಿ ಹಾಕಿ ಕುದಿಸಿದ್ರು ಕೂಡ ನಮ್ಮ ಪ್ರಾಡಕ್ಟು ಕಲರ್ ಏನೂ ಆಗಲ್ಲ ಅಂತ ಕ್ವಾಲಿಟಿ ಚೆಕಿಂಗ್ ಮಾಡ್ತಾಯಿದ್ದೀವಿ. ಸೊ ನೀವು ಬೀಡ್ಸ್ ಅಂಗಡಿ ಅಲ್ವಾ ಸರ್ ನಿಮ್ಮದು? ಹೌದು, ವಿ ಆರ್ ಕ್ರಿಸ್ಟಲ್ಸ್ ಅಂತ. ಹಾಂ ಸರ್, ಇಲ್ಲೇ ಕೇರ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ ಸರ್. ನಮ್ಮ ಹತ್ರ ತುಂಬ ಜನ ಕೇಳ್ತಾ ಇರ್ತಾರೆ ಬೀಡ್ಸ್ ಇದಾವ ಅಂತ. ಸೊ ಬಂದರೆ ನಿಮ್ಮ ಹತ್ರ ಕಲಿಸ್ಕೊಡ್ತೀವಿ ಸರ್, ನಿಮ್ಮ ಕಾರ್ಡ್ ಕೊಟ್ಟು ಕಲಿಸ್ತೀವಿ. ಸೊ ಸಂಕಲ್ಪದಿಂದ ಬಂದಿದ್ದಾರೆ ಅಂದರೆ ಸ್ವಲ್ಪ ನೋಡಿಕೊಂಡು ಕೊಡಿ. ಎಕ್ಸ್ಟ್ರಾ ಡಿಸ್ಕೌಂಟು ಕೊಡ್ತೀವಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು. ಸೊ ಇವಾಗ ಆಲ್ಮೋಸ್ಟು 8 ಮಿನಿಟ್ಸ್ ಆಗಿದೆ ಹಾಕಿ. ತುಂಬ ಜನ ಡೌಟ್ ಕೇಳ್ತಾ ಇದ್ದಾರೆ, ಯಾಕೆ ಸರ್ ಅಂದರೆ ಬಿಸಿನೀರು ಹಾಕಿದರೆ ಹೋಗಲ್ಲ ಅಂತೀರಾ? ನಾವು ಎಷ್ಟೋ ಕಡೆ ಯೂಸ್ ಮಾಡಿದ್ವಿ, ಬೇರೆ ಕಡೆ ಎಲ್ಲ ತಗೊಂಡು, ಬಟ್ ನೀವು ಮಾತ್ರ ಬಿಸಿನೀರು ಹಾಕಿದರೆ ಹೋಗಲ್ಲ ಅಂತೀರಾ ನೀವು. ನಾವು ಹೋಗುತ್ತೆ, ನಾವು ಹಾಕ್ಕೊಳ್ಳೋದು, ನಾವು ತೊಗೊಂಡಿದ್ದು ಹೋಗುತ್ತೆ ಅಂತ ಕ್ವಶನ್ಸ್ ಬರ್ತಾ ಇದ್ದಾರೆ ಕಸ್ಟಮರಿಂದ. ಸೊ ಅವರು ಹಾಕೋದಕ್ಕೆ ನೀವು ಹಾಕಿ ನೋಡಿ, ಕುದಿಸಿ ನೋಡಿ ಅಂತಲೂ ಹೇಳಿದ್ವಿ, ಬಟ್ ಅವರು ಭಯ ಬೀಳ್ತಾವ್ರೆ. ಆಮೇಲೆ ಕರೆಂಟ್ ಅದು ಕಲರ್ ಹೋದ್ಮೇಲೆ ನಾವೇನು ಮಾಡೋದು ಅಂತ. ಅದಕ್ಕೆ ನಾವೇ ಹಾಕಿ ತೋರಿಸ್ತಾ ಇದ್ದೀವಿ, ಲೈವ್ ಡೆಮೋ. ಸೊ ಆಲ್ಮೋಸ್ಟು 10 ಮಿನಿಟ್ಸು ಏನು ನೀರು ಕುದೀತಾ ಇರೋ ನೀರು, ಬೆರಳು ಹಿಂಗೆ ಇಟ್ಟರೆ ಮತ್ತೆ ಬೆರಳು ವಾಪಸ್ ಬರಲ್ಲ, ಹಂಗೆ ಒಳಗಡೆ ಹೋಗ್ಬಿಡುತ್ತೆ ಅಂಥ ನೀರಲ್ಲಿ ಕುದಿಸಿದ್ದೀವಿ. ಸೊ ನಮ್ಮ ಸ್ಟಾಫ್ ಹೇಳ್ತಾವ್ರೆ ಏನಂತ, ಈ ಥರ ಕುದೀತಾ ಇರೋ ಈ ನೀರು ಯಾರು ಸರ್ ಸ್ನಾನ ಮಾಡ್ತಾರೆ ಅಂತ. ಅದು ನಿಮ್ಮಿಷ್ಟ, ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ನಾವಂತೂ ನಮ್ಮದು ಕ್ವಾಲಿಟಿ ಚೆಕ್ಕಿಂಗು ನಾವು ಯಾವ ಥರ ತೋರಿಸ್ಬೇಕು ಆ ಥರ ತೋರಿಸ್ಬಿಟ್ಟು. ಓಕೆ, 10 ಮಿನಿಟ್ಸ್ ಕಂಪ್ಲೀಟ್ ಆಗಿ ನೀವು ಬೇಕಂದರೆ ಮನೆಯಲ್ಲಿ 1 ಅವರ್ ಕೂಡ ಕುದಿಸ್ಕೋಬೋದು. ಓಕೆನಾ? ಇವಾಗ ಸ್ವಲ್ಪ ಪಾಸ್ ಮಾಡ್ತೀನಿ. ಮಾಡಿದ್ವಾ? ಆಫ್ ಆಯಿತಾ? ಹಾಂ ಆಯಿತು, ಬಾ ಹಂಗೆ ತಗೊಂಡು. ನೀರೆಲ್ಲಿ ಚೆಲ್ಲಬೇಕು? ಹಾಂ, ಗೊತ್ತಿಲ್ಲ ಸರ್. ಹೊರಗಡೆ ರೋಡಲ್ಲಿ ಚೆಲ್ಲು, ಯಾರ ತಲೆ ಮೇಲೆ ಚೆಲ್ಲೋಕೆ ಹೋಗಿ. ಅಯ್ಯೋ ಬೇಡ, ನಮಗೆ ಕಂಫರ್ಟಬಲ್. ಹಾಂ, ಓಕೆ. ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ಚಲ್ಕೊಂಡು. ಇನ್ನೂ ತೆಗಿ. ಆ ಸ್ವಲ್ಪ ಯಾಕೆ ನೀರು ಏನಿಲ್ವಾ? ಹಾಂ, ಓಕೆ. ನೀರು ಸ್ವಲ್ಪ ಇದ್ದರೂ ಕೂಡ ನಿಮ್ಮ ಮೇಲೆ ಚೆಲ್ಲುತ್ತೆ, ಅದಕ್ಕೆ. ಬೇರೆ ಬಟ್ಟೆ ನಾರ್ಮಲ್ ಹಾಕ್ಬಿಡೋಣ.
ಬಟ್ಟೆ ತಗೊಂಡು ಅಷ್ಟು ನೀರು ಉಳಿಸ್ಕೊಂಡು ಬಂದಿದೆಯಾ ಇದೆಯಾ ಇನ್ನೇನಿಲ್ವಾ ಇಯರಿಂಗ್ ಇದೆ ಹಾಂ ತೆಗಿ ಅದು ಕೂಡ ತೆಗಿ ತಗಮ್ಮ ಬಟ್ಟೆ ತಗಮ್ಮ ಸೊ ಇಷ್ಟೆಲ್ಲ 10 ನಿಮಿಷ ಕುದಿಯೋ ನೀರು ಅಂದರೆ ಕೈ ಇಟ್ಟರೆ ಕೈ ಒಳಗಡೆ ಹೋಗುವಷ್ಟು ಕುದಿಯೋ ನೀರು ಒರೆಸ್ಬಿಡಮ್ಮ ಜಲ್ದಿ ಒರೆಸ್ಬಿಟ್ಟು ತೋರಿಸ್ಬಿಡು ಕ್ಲೀನಾಗಿ. ನಮ್ಮ ಟ್ಯಾಗು ಪರವಾಗಿಲ್ಲ ಸರ್ ಸ್ಟ್ರಾಂಗ್ ಆಗೋವೆ ಅದರಲ್ಲಿ ಇರೋದು ಕೂಡ ಹೋಗಿಲ್ಲ. ಅದು ಥರ್ಮಲ್ ಟ್ಯಾಗ್ ಅಲ್ವಾ? ಥರ್ಮಲ್ ಟ್ಯಾಗ್ ಅಂದರೆ ಅದು ಸ್ಟ್ರಾಂಗ್ ಆಗಿರುತ್ತೆ, ನೋ ಪ್ರಾಬ್ಲಮ್. ನೀವು ಕತ್ತಲ್ ಹಾಕೊಂಡಿರೋದು ಸಿಲ್ವರ್ ಅದು? ಎಸ್ ಸರ್, ಸಿಲ್ವರ್. ನಾನು ಕತ್ತಲ್ಲಿ ಹಾಕ್ಕೊಂಡಿರೋದು ಕೂಡ ಸಿಲ್ವರ್. ಅಲ್ಲ, ಅದು ಡಿಸೈನ್ ಬೇರೆ ಥರ ಇತ್ತು. ಹಾಂ ಓಕೆ ಸಾಕು. ಇವಾಗ ತೋರಿಸ್ಬಿಡೋಣ ಏನು ಚೇಂಜ್ ಆಗಿದೆಯಪ್ಪ. ಮತ್ತೆ ಝೂಮ್ ಮಾಡಿ ತೋರಿಸ್ಬೇಕಾ? ಓಕೆ. ಎನಿ ಚೇಂಜಸ್ ಸರ್? ನೀವು ಹೇಳಿ ಸರ್, ನೀವು ಲೈವ್ ಆಗಿ ನೋಡಿದ್ದೀರಾ ನೀವು? ಚೇಂಜಸ್ ಸ್ವಲ್ಪ ಲೈಟ್ ಆಗಿದೆ, ಇಲ್ಲಾಗಿದೆ ಅಷ್ಟೇ. ಮೊದಲೇನು ಚೈನಲ್ ಏನಾಗಿಲ್ಲ. ಓಕೆ. ಇಲ್ಲ ಫ್ಯಾಕ್ಟ್ ಅಲ್ವಾ, ಇದಾಗಿದೆ. ಕಲರ್ ಇಂಕ್ ಹೋಗ್ಬಿಟ್ಟಿದೆ ಸರ್. ಇಂಕ್ ಕಂಪನಿ ಚೆನ್ನಾಗಿಲ್ಲ ಸರ್. ಇದು ಚೆನ್ನಾಗಿದೆ, ಇದು ಕಂಪನಿ ಇಂಕ್ ಚೆನ್ನಾಗಿದೆ. ಕಂಪನಿ ಅವರು ಕರೆಕ್ಟಾಗಿ ಇಂಕ್ ಕೊಟ್ಟಿಲ್ಲ. ಇಲ್ಲ, ಅವರು ಹೀಟ್ ಪ್ರೂಫ್ ಕೊಟ್ಟಿಲ್ಲ ಅನ್ಸುತ್ತೆ ನಿಮ್ಮಂಗೆ. ಇಲ್ಲ, ಯಾವ್ದಲ್ಲ ಏನೂ ಆಗಿಲ್ಲ. ಓಕೆನಾ? ಡನ್ನಾ? ಓಕೆ ಸರ್. ಇನ್ನೇನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ತೋರಿಸಿ. ಇಲ್ಲ ಅಂದರೆ ಅವ್ರ ಮುಂದೆನೇ ಕೆಟಿಲ್ ಇಟ್ಬಿಟ್ಟು ಅವ್ರು ತಗೊಳ್ಳಿರೋ ಐಟಮ್ನ ಕುದಿಸ್ಬಿಟ್ಟು ಅವ್ರಿಗೆ ಕೊಡಿ, ಅವ್ರಿಗೆ ಕೊಡಿ ಕೊಡಬೇಕು ಅಷ್ಟೇ. ಓಕೆನಾ? ಓಕೆ ಸರ್.